ಫಸ್ಟ್ ಬಾಡಿಗೆ ಬಂತು 590 ರೂಪಾಯಿ ಬಾಡಿಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಗಾಂಧಿನಗರ ಅಂತಿತ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ ಜಾಸ್ತಿ ಏನಿರಲಿಲ್ಲ, 2 ಕಿಲೋಮೀಟರ್ 600 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಬೇಗ ಬೇಗ ಲೋಡಿಂಗ್ ಮಾಡಿದ್ರು. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ 12 ಕಿಲೋಮೀಟರ್ 52 ನಿಮಿಷ ತೋರಿಸ್ತಾ ಇತ್ತು. ಇದೇ ನೋಡಿ ಚಿಕ್ಕಪೇಟೆಯಲ್ಲಿ ಪಕ್ಕದ ರೋಡು. ಚಿಕ್ಕಪೇಟೆ ರೋಡ್ ನೋಡಿ ಹೆಂಗಿದೆ. ಮೊದಲೆಲ್ಲ ಭಾಳ ಟ್ರಾಫಿಕ್ ಇತ್ತು, ಇವಾಗಂತೂ ಸ್ವಲ್ಪ ರೋಡಿಂದೆಲ್ಲ ಫುಟ್ಪಾತ್ ಮೇಲೆ ತೆಗೆದುಬಿಟ್ಟಾರೆ, ಅದಕ್ಕೋಸ್ಕರ ಖಾಲಿ ಖಾಲಿ ತೋರಿಸ್ತಾ ಇತ್ತು. ಅನ್ಲೋ ಪಾಯಿಂಟಲ್ಲಿ ಬಂದುಬಿಟ್ಟು ಇವರೇ ನೋಡಿ, ಅನ್ಲೋ ಪಾಯಿಂಟಲ್ಲಿ ಬಂದು ಬೇಗ ಬೇಗ ಅನ್ಲೋ ಮಾಡ್ತಾಯಿದ್ರು. ಟ್ರಾನ್ಸ್ಫರ್ ಐಟಮ್ ಇತ್ತು. ಅನ್ಲೋಡ್ ಆದ ನಂತರ ನಾನೇನು ಮಾಡಿದೆ ಅಂದರೆ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದ ನಂತರ ಕ್ಯಾಶ್ ಕಲೆಕ್ಟ್ ಬರುತ್ತೆ. ಇದು ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟು ಇವಾಗ ಕಸ್ಟಮರ್ಗೆ ರೇಟಿಂಗ್ ಕೊಡ್ತೀವಿ. ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರು ಕಂಪ್ಲೀಟೆಡ್ ಆಗುತ್ತದೆ. ಫಸ್ಟ್ ಆರ್ಡರು 692 ರೂಪಾಯಿ ಬಾಡಿಗೆ ಬರುತ್ತೆ. ಇದು ಬಂದುಬಿಟ್ಟು ಪಿಕಪ್ಪು 4 ಕಿಲೋಮೀಟ್ರ್ 500 ಮೀಟರ್ ಇರುತ್ತೆ. ಆರ್ಡರು ಕ್ಯಾನ್ಸಲ್ ಮಾಡ್ತಾರೆ ಕಸ್ಟಮರ್, ಯಾಕಂದರೆ ಭಾಳ ಹೆವಿ ಟ್ರಾಫಿಕ್ ಇರುತ್ತಲ್ಲ, ಲೇಟ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡಿದರು. ಅದ ನಂತರ 745 ರೂಪಾಯಿ ಬಾಡಿಗೆ ಬರುತ್ತೆ. ಈ ಕಸ್ಟಮರು ನನಗೆ ಫೋನ್ ಮಾಡ್ತಾಯಿದೆ, ಅದರಲ್ಲೇ ಆರ್ಡ್ರ್ ಕಸ್ಟಮರ್ ಇವರು ಕ್ಯಾನ್ಸಲ್ ಮಾಡಿದರು. 914 ರೂಪಾಯಿ ಬಾಡಿಗೆ ಬರುತ್ತೆ. ಇದು ಬಳ್ಳಿಪೇಟಲ್ಲಿ ಪಿಕಪ್ ಇರುತ್ತೆ. 1.3 ಕಿಲೋಮೀಟರ್ 300 ಮೀಟರು. ಪಿಕಪ್ ಲೊಕೇಶನ್ ಅಲ್ಲಿ ಬಂದ್ಬಿಟ್ಟೆ ಬೇಗನೆ ಕಸ್ಟಮರ್ ಲೋಡ್ ಮಾಡಿದೆ. 2 ಬಾಕ್ಸ್ ಲೋಡ್ ಆದ ನಂತರ ಬಳ್ಳಿಪೇಟೆಯಿಂದ ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡೆ ಹೊರಡ್ತಾ ಇದೀವಿ ಡ್ರಾಪ್ ಲೊಕೇಶನ್ಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ ಬಹಳ ಏನಿರ್ಲಿಲ್ಲ, 21 ಕಿಲೋಮೀಟರ್ 1 ಅವರ್ 9 ನಿಮಿಷ ತೋರಿಸ್ತಾ ಇತ್ತು. ಅಲ್ಲಿಂದ ಬೇಗನೆ ಬಂದ್ಬಿಟ್ಟು ಬೇಗ ಅನ್ಲೋಡ್ ಮಾಡಿದ್ರು ಇಬ್ಬರು ಹುಡುಗರು. ಅನ್ಲೋಡ್ ಆದ ನಂತರ ನಾನೇನ್ ಮಾಡಿದೆ ಅಂದ್ರೆ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಟ್ರಿಪ್ ಕಂಪ್ಲೀಟೆಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ಬರುತ್ತೆ. ಕಸ್ಟಮರ್ ಹೇಳಿದೆ ಸರ್ ಆನ್ಲೈನ್ ಮಾಡಬೇಕು, ID ಸಸ್ಪೆಂಡ್ ಆಗುತ್ತೆ ಅಂತ. ಆನ್ಲೈನ್ ಮಾಡಿದ್ರೆ ಪೇಡ್ ಆನ್ಲೈನ್ ಅಂತ ಬರುತ್ತೆ. ಅದಂತ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ಟು ಇದು ನಂದು ಸೆಕೆಂಡ್ ಆರ್ಡರ್ ಕಂಪ್ಲೀಟ್, ಯಾಕಂದ್ರೆ 2 ಆರ್ಡರ್ ಕ್ಯಾನ್ಸಲ್ ಆಗಿದೆ. 653 ರೂಪಾಯಿ ಬಾಡಿಗೆ ಬರುತ್ತೆ. ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಚಾಮರಾಜಪೇಟೆ ಇರುತ್ತೆ. ಪಿಕಪ್ ಲೊಕೇಶನ್ ಬಂದ್ಬಿಟ್ಟು 2.200 ಮೀಟರ್ ಇರುತ್ತೆ. ಪಿಕಪ್ ಅಲ್ಲಿ ಬಂದ್ಬಿಟ್ಟು 10 ಟೋಟಲ್ ಟಿವಿ ಇತ್ತು. ಲೋಡಿಂಗ್ ಮಾಡಿದ್ರು ಕೌಂಟ್ ಮಾಡ್ಕೊಂತ ಹೇಳಿದ್ರು. ಅದಾದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದೆ ಡ್ರಾಪ್ ಲೊಕೇಶನ್ಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ. ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು 14 ಕಿಲೋಮೀಟರ್ 45 ನಿಮಿಷ ಅಂತ. ಅನ್ಲೋಡ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಬೇಗನೆ ಅನ್ಲೋಡ್ ಮಾಡಿದ್ರು ಹುಡುಗರು. ಅನ್ಲೋಡ್ ಆದ ನಂತರ ನಾನೇನ್ ಮಾಡಿದೆ ಅಂದ್ರೆ ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಮಾಡಿಬಿಟ್ಟು ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಬಿಡ್ತಾರೆ. ಕ್ಯಾಶ್ ಕಲೆಕ್ಟ್ ಕೊಡೋ ಅಂತಾರೆ ಕಸ್ಟಮರ್ ಫೋನ್ ಪೇ ಮಾಡ್ತಾರೆ. ರೇಟಿಂಗ್ ಕೂಡ ಕೊಡ್ತೀವಿ ಕಸ್ಟಮರ್ಗೆ. ಅದಾದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಗುತ್ತದೆ. 714 ರೂಪಾಯಿ ಆರ್ಡರ್ ಬರುತ್ತೆ. ಇವಾಗ ಹೊಡ್ತಾ ಇದೀವಿ ಪಿಕಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಇತ್ತು. ಅದ ನಂತರ ಪಿಕಪ್ ಲೊಕೇಶನ್ ಬಂದುಬಿಟ್ಟು 1 ಕಿಲೋಮೀಟರ್ 400 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದ್ವಿ, ಬೇಗ ಲೋಡ್ ಮಾಡಿದ್ರಿ ಗಾಡಿಯಿಂದ. ಈ ಗಾಡಿಗೆ ಲೋಡ್ ಮಾಡಿದ್ರು. ಟೋಟಲ್ ಒಂದು 20 ಬಾಕ್ಸ್ ಇತ್ತು, ಫುಲ್ ಲೋಡ್ ಆಯಿತು. ಅದ ನಂತರ ನಾವೇನು ಮಾಡ್ತೀವಿ ಅಂದರೆ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೊಡ್ತಾ ಇದೀವಿ ಡ್ರಾಪ್ ಲೊಕೇಶನ್ಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ 20 ಕಿಲೋಮೀಟರ್ ಇತ್ತು. ಅದ ನಂತರ ಫುಲ್ಲು ಜಾಮ್ ಆಗಿತ್ತು. ಮೇಲ್ಗಡೆ ಫ್ಲೇವರ್ ನಂತರ ನಾನು ಮಾಡಿ ವಿಡಿಯೋ ಮಾಡ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟಿವಿ. ಇವರು ಬೇಗನೆ ಮಾಡಿದ್ರು ಇಬ್ಬರು ಹುಡುಗರು. ಆದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಅದ ನಂತರ ಕ್ಯಾಶ್ ಕಲೆಕ್ಟ್ ಕೊಡ್ತೀವಿ. ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಡ್ತೀವಿ. ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಗುತ್ತದೆ. 351 ರೂಪಾಯಿ ಬಂತು ಬಾಡಿಗೆ. ಜಪ್ಪಗ್ ಅಂತ ಪಿಕಪ್ ಲೊಕೇಶನ್ ಹೊಡ್ತಾ ಇದೆ. 2 ಕಿಲೋಮೀಟರ್ 600 ಮೀಟರ್ ಇತ್ತು. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಆದ ನಂತರ ಇವಾಗ ಹೊಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. 5.600 ಮೀಟರ್ ಇತ್ತು. ಅದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಒಬ್ಬರ ಹುಡುಗ ಇದ್ದರು. ಇವರು ಬಂದು 10 ನಿಮಿಷ ಲೇಟಾಗಿ ಬಂದರು. ಬೇಗನೆ ಅನ್ಲೋಡ್ ಮಾಡ್ತಾಯಿದ್ರು. ಅನ್ಲೋಡ್ ಮಾಡಿಕೊಂಡು ಇವಾಗ ನಾವು ಮಾಡ್ತಾ ಇರೋದು ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದ ನಂತರ ಇಲ್ಲಿ ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ಕ್ಯಾಶ್ ಕಲೆಕ್ಟ್ ಕೊಟ್ಬಿಟ್ಟು ಕಸ್ಟಮರ್ನಿಗೆ ಕ್ಯಾಶ್ ಕೊಟ್ಟಿದ್ದರು. ಅದ ನಂತರ ಇದು ಆರ್ಡರು ಕಂಪ್ಲೀಟೆಡ್ ಆಗುತ್ತದೆ. ಮತ್ತು ರೇಟಿಂಗ್ ಕೂಡ ಕೊಡ್ತೀವಿ ಕಸ್ಟಮರಿಗೆ. 504 ರೂಪಾಯಿ ಬಾಡಿಗೆ ಬರುತ್ತೆ. ನಾನು ಡ್ರೈವ್ ಮಾಡ್ತಾಯಿದ್ದೆ, ಬೇಗನೆ ಬಂದುಬಿಡುತ್ತೆ. ಹಂಗೆ ಗಚ್ಚನಿಸಿ ಹತ್ಕೊಂಡು ಪಿಕಪ್ ಲೊಕೇಶನ್ಗೆ ಹೊಡ್ತಾ ಇದ್ವಿ. 2 ಕಿಲೋಮೀಟರ್ 200 ಮೀಟರ್ ಇರುತ್ತೆ. ಅಲ್ಲಿ ಬಂದುಬಿಟ್ಟು ಬೇಗನೆ ಲೋಡಿಂಗ್ ಮಾಡಿದರು. ಲೋಡಿಂಗ್ ಆದ ನಂತರ ನಾನೇನು ಮಾಡಿದೆ ಅಂದರೆ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಬಂದುಬಿಟ್ಟು 3 ಕಿಲೋಮೀಟರ್ 800 ಮೀಟರ್ ಇರುತ್ತೆ. ಅದ ನಂತರ ಬೇಗನೆ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟಿವಿ. ಕಸ್ಟಮರ್ ಹೇಳಿದೆ ಬೇಗ ಅನ್ಲೋಡ್ ಮಾಡಿ ಅಂತ.
ಅವರಂತೂ ಜಿಪ್ಪಗೆ ಅಂತ ಬೇಗನೆ ಅನ್ರೋಲ್ ಮಾಡಿದರು. ಅದ ನಂತರ ನಾನೇನು ಮಾಡಿದೆ ಅಂದರೆ ಇವಾಗ ಬೇಗನೆ ಟ್ರಿಪ್ ಎಂಡ್ ಮಾಡಿಕೊಂಡು ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಅದ ನಂತರ ಕ್ಯಾಶ್ ಕಲೆಕ್ಟ್ ಕಸ್ಟಮರ್ ನನಗೆ ಫೋನ್ಪೇ ಮಾಡಿದರು. ಅದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ಟಿವಿ. ರೇಟಿಂಗ್ ಕೂಡ ಅಂತ ಆರ್ಡರ್ ಕಂಪ್ಲೀಟೆಡ್ ಆಯಿತು. ಟು ಲರ್ನಿಂಗ್ ನೋಡಿ.